ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಗುಡ್ ಫ್ರೈಡೆಯನ್ನ ಕ್ರೈಸ್ತ ಸಮುದಾಯದವರು ಭಕ್ತಿಯಿಂದ ಆಚರಿಸಿದ್ರು. ಗುಡ್ ಫ್ರೈಡೆ ನಿಮಿತ್ತ ಚರ್ಚ್ನಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮಧ್ಯಾಹ್ನ ವಿಶೇಷ ಪ್ರಾರ್ಥನೆ ನಡೆದವು. ಗುರುವಾರ ಕಡೆಯ ಪಾಸ್ ಭೋಜನ ಆಚರಿಸಿ ಏಸು ನೀಡಿದ ಸಂದೇಶಗಳನ್ನು ಹೇಳಲಾಯಿತು. ಪವಿತ್ರ ಪ್ರಸಾದ ಪೆಟ್ಟಿಗೆಯನ್ನ ಪ್ರತಿಷ್ಠಾಪಿಸಿ ಏಸುವಿನ ಕುರಿತು ಆರಾಧನಾ ಕಾರ್ಯಕ್ರಮ ಜರುಗಿದ್ವು. ಪುಟ್ಟ ಮಕ್ಕಳ ಏಸುವಿನ ವೇಷ ಧರಿಸಿ ಸಂಭ್ರಮಿಸಿದ್ರು. ಶಿಲುಬೆಗೆ ಏರುವವರೆಗಿನ ಘಟನೆಗಳನ್ನು 14 ಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದು ಭಾಗವನ್ನ ಅವಲೋಕಿಸ್ತಾ ಪ್ರಾರ್ಥಿಸುವ ಮೂಲಕ ಶುಕ್ರವಾರ ವಿಶೇಷವಾಗಿ ಆಚರಿಸಲಾಯಿತು. ಶುಕ್ರವಾರ ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಶಿಲುಬೆಯ ಹಾದಿ ಆಚರಣೆಯನ್ನ ನಡೆಸುವ ಮೂಲಕ ಏಸು ಕ್ರಿಸ್ತರು ಅನುಭವಿಸಿದ ಕಷ್ಟಗಳನ್ನು ಕ್ರೈಸ್ತರು ಸ್ಮರಿಸಿಕೊಂಡರು. ಜಿಲ್ಲೆಯ ವಿವಿಧ ಚರ್ಚ್ಗಳಲ್ಲಿ ಕ್ರೈಸ್ತ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ವಿಶೇಷವಾದ ಸಂದೇಶವೇನೆಂದ್ರೆ, ಒಬ್ಬರನ್ನೊಬ್ಬರು ಮಾನವರು ನೀವು ಪ್ರೀತಿ ಮಾಡಬೇಕು, ಒಬ್ಬರ ತಪ್ಪುಗಳನ್ನು ಒಬ್ಬರು ಕ್ಷಮಿಸಬೇಕು, ಪಾಪಗಳನ್ನು ಮಾಡಬಾರದು, ಅನ್ಯಾಯ ಮಾಡಬಾರದು, ಮೋಸ ಮಾಡಬಾರದು, ಯಾರಿಗೂ ಕೆಟ್ಟದ್ದನ್ನು ಮಾಡಬಾರದು, ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ, ಒಳ್ಳೆತನದಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಜೀವಿಸಬೇಕೆಂಬುದೇ ಈ ಒಂದು ವಿಶೇಷವಾದ ದಿನದ ಸಂದೇಶವಾಗಿದೆ. ಆ ಒಂದು ಸಂದೇಶ ಮಾನವರೆಲ್ಲರಿಗೆ ಶುಭವನ್ನು ತರಲಿ, ಅವರು ತಮ್ಮೆಲ್ಲ ಪಾಪದೋಷಗಳಿಂದ ಬಿಡುಗಡೆ ಹೊಂದಿ ಮುಕ್ತಿ ಮಾರ್ಗವನ್ನು ಕಾಣಿಕೊಳ್ಳಿ ಎಂಬುದೇ ಯೇಸು ಸ್ವಾಮಿಯ ಉದ್ದೇಶ. ಆ ಉದ್ದೇಶ ನಿಮ್ಮೆಲ್ಲರ ಜೀವನದಲ್ಲಿ ಈಡೇರಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.